ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಮೊದಲಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನಿವತ್ತು ಹಲಸಿನ ಹಣ್ಣಿನ ಬೀಜದಿಂದ ಒಂದು ರೆಸಿಪಿ ಮಾಡೋಣ ಅಂತ ಮಾಡ್ತಾ ಇದ್ದೇನೆ. ಹಲಸಿನ ಹಣ್ಣಿನ ಬೀಜದ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಹಲಸಿನ ಹಣ್ಣಿನ ಬೀಜ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಲಸಿನ ಹಣ್ಣಿನ ಬೀಜದಲ್ಲಿ ತುಂಬ ಅಂಶಗಳಿದೆ. ಹಾಗಾಗಿ ತುಂಬ ಜನ ಏನು ಮಾಡ್ತಾರೆ ಅಂದರೆ ಹಲಸಿನ ಹಣ್ಣನ್ನು ತಿಂತಾರೆ, ಬಟ್ ಹಲಸಿನ ಹಣ್ಣಿನ ಬೀಜವನ್ನು ಹಾಗೆ ಎಸಿತಾರೆ. ಬಟ್ ಹಲಸಿನ ಹಣ್ಣಿನ ಬೀಜದಲ್ಲಿ ತುಂಬ ಆರೋಗ್ಯಕರವಾದಂಥ ಅಂಶಗಳಿದೆ. ಹಾಗಾಗಿ ಇವತ್ತು ಹಲಸಿನ ಹಣ್ಣಿನ ಬೀಜದಿಂದ ಒಂದು ರೆಸಿಪಿ ಮಾಡೋಣ. ತುಂಬ ಮಾಡ್ತಾರೆ. ಹಲಸಿನ ಹಣ್ಣಿನ ಬೀಜದಿಂದ ಹೋಳಿಗೆ ಮಾಡ್ತಾರೆ, ಹಾಗೆ ಪಲ್ಯ ಮಾಡ್ತಾರೆ, ಸಾಂಬಾರು ಮಾಡ್ತಾರೆ, ತುಂಬ ಐಟಮ್ಸ್ಗಳನ್ನು ಮಾಡ್ತಾರೆ ಹಲಸಿನ ಹಣ್ಣಿನ ಬೀಜದಿಂದ. ಇವತ್ತೀಗ ನಾನು ಒಂದು ಒಲೆ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಇವಾಗ ನಾನು 1-2 ಸ್ಪೂನಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು 3-4 ಮೆಣಸಿನಕಾಯಿಯನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕಿ ಹುರ್ಕೊಳ್ತಾ ಇದ್ದೇನೆ. ಇಲ್ಲಿ ಇದನ್ನೆಲ್ಲ ನೀಟಾಗಿ ಹುರ್ಕೊಳ್ಳುವ ಮಸಾಲೆಗಳನ್ನು. ಈಗ ನಾನಿಲ್ಲಿ ಒಂದು 1/4 ಸ್ಪೂನಷ್ಟು ಹಿಂಗೆ ಹಾಕ್ತಾ ಇದ್ದೇನೆ. ಹಲಸಿನ ಹಣ್ಣಿನ ಬೀಜ ಸ್ವಲ್ಪ ಅಸಿಡಿಟಿ, ಗ್ಯಾಸ್ಟ್ರಿಕ್ ಅಲ್ವಾ, ಹಾಗಾಗಿ ಇಂಗು ಅಥವಾ ನೀವು ಇಲ್ಲಿ ಅಜ್ವಾನನ್ನು ಕೂಡ ಸೇರಿಸ್ಕೋಬೋದು. ಹಾಗೆ 1 ಕಪ್ಪಷ್ಟು ಕಾಯಿ ತುರಿಯನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ. ಎಲ್ಲವನ್ನು ನೀಟಾಗಿ ಹುರ್ಕೊಳ್ತಾ ಇದ್ದೇನೆ. ಇವಾಗ ನಾನು ಸ್ಟವ್ ಆಫ್ ಮಾಡಿ ಇದನ್ನ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಅಷ್ಟರಲ್ಲಿ ನಾನಿಲ್ಲಿ ಒಂದು ಒಲೆ ಮೇಲೆ ಕುಕ್ಕರಲ್ಲಿ ನಾನು ತೊಗೊಂಡಿರುವಂಥ ಹಲಸಿನ ಬೀಜವನ್ನು ಹಾಕಿ ಒಲೆ ಮೇಲೆ ಇಟ್ಕೊಳ್ಳೋಣ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ಇವಾಗ ನಾನಿಲ್ಲಿ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಇಷ್ಟು ನೀರು ಸಾಕು. ಇವಾಗ ನಾನು ಇದಕ್ಕೆ 1 ಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಉಪ್ಪು ಇದಕ್ಕೆ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು. ಮತ್ತು ನಾವು ಸಾಂಬಾರಿಗೆ ಮತ್ತೆ ಹಾಕ್ಕೊಳ್ಬೋದು. ಇವಾಗ ನಾನು ಒಲೆ ಮೇಲೆ ಇಡ್ತೇನೆ. ಇವಾಗ 4 ವಿಸಿಲ್ ತೆಗಿತೇನೆ, ಅಂದರೆ 3 ಅಥವಾ 4 ವಿಸಿಲ್ ಸಾಕು. ಇವಾಗ ನೋಡಿ, ನಾನು ತೆಗೆದು ನೋಡ್ತಾ ಇದ್ದೇನೆ. ಚೆನ್ನಾಗಿ ಬೆಂದಿದೆ ಹಲಸಿನ ಹಣ್ಣಿನ ಬೀಜ. ಇದರ ಸಿಪ್ಪೆಯನ್ನು ತೆಗಿಬೇಕು ನಾವೀಗ. ನಾನಿಲ್ಲಿ ತಗೊಂಡಿರೋದು ಹಸಿ ಹಲಸಿನ ಹಣ್ಣಿನ ಬೀಜ, ಹಾಗಾಗಿ ಸಿಪ್ಪೆ ಸುಲಿಲಿಕ್ಕೆ ಸ್ವಲ್ಪ ಕಷ್ಟ ಅನಿಸ್ಬೋದು. ಅದೇ ಒಣಗಿದ್ದಾದರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಹಸಿ ಆದ್ದರಿಂದ ಸ್ವಲ್ಪ, ಮತ್ತು ಇದು ಸ್ವಲ್ಪ ತಣ್ಣಗಾದ್ರೂ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬಿಸಿ ಇದೆ ಅಲ್ವಾ, ಸಿಪ್ಪೆ ತೆಗೆಯೋದು ಸ್ವಲ್ಪ ಕಷ್ಟ ಅನಿಸ್ಬೋದು. ಇವಾಗ ಎಲ್ಲವನ್ನು ನಾನು ಇದೇ ರೀತಿ ಸಿಪ್ಪೆ ತೆಗೆದುಕೊಂಡು ಬರ್ತೇನೆ. ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡು ತೊಗೊಂಬರ್ತೇನೆ. ನಾನೀಗ ಆಗಲೇ ನಾನು ಹುರಿದಿಟ್ಕೊಂಡಿರುವಂಥ ಮಸಾಲೆಯನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೇನೆ. ಅದಕ್ಕೆ 1 ಈರುಳ್ಳಿ, ಹಾಗೆ ಒಂದು 3-4 ಎಸಳು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಇದನ್ನು ರುಬ್ಕೋಬೇಕು. ನಾನು ಇವಾಗ ನೋಡಿ ಅದನ್ನು ಸಿಪ್ಪೆ ಸುಲಿದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 2 ಥರದಲ್ಲಿ ಕಟ್ ಮಾಡ್ಕೊಂಡಿದ್ದೆ ನಾನು. ಇದು ಸೈಡಿಗೆ ಕಟ್ ಮಾಡಿರುವಂಥದ್ದು ನಾನು ರುಬ್ಲಿಕ್ಕೆ ಹಾಕ್ತೇನೆ. ಹಾಗೆ ಈ ರೀತಿ ಒಂಥರ ಪನ್ನೀರ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ, ಯಾಕೆಂದರೆ ಅದು ಸಾಂಬಾರಿಗೆ ಹಾಕಿದಾಗ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಇದನ್ನು ನಾನು ರುಬ್ಲಿಕ್ಕೆ ಹಾಕ್ತೇನೆ. ಇವಾಗ ಮಸಾಲೆ ರುಬ್ಕೊಂಡಿದ್ದೇನೆ ಅರ್ಧ, ಅದಕ್ಕೆ ನಾನು ಇದನ್ನು ಹಾಕಿ ರುಬ್ಕೊಳ್ತೇನೆ, ಹಲಸಿನ ಹಣ್ಣಿನ ಬೀಜವನ್ನು. ಈಗ ಮಸಾಲೆಯನ್ನು ನೀಟಾಗಿ ರುಬ್ಕೊಳ್ಳುವ. ಮಸಾಲೆ ರೆಡಿ ಆಯಿತು ನೋಡಿ. ಇದನ್ನೊಂದು ಪಾತ್ರೆಯಲ್ಲಿ ಹಾಕುವ. ಇವಾಗ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೇನೆ. ಮಿಕ್ಸಿ ಜಾರನ್ನು ತೊಳೆದು ಸ್ವಲ್ಪ ನೀರನ್ನು ಹಾಕ್ಕೊಳ್ತೇನೆ. ಇದು ಸ್ವಲ್ಪ ನಾವು ಹಲಸಿನ ಹಣ್ಣಿನ ಬೀಜ ಸೇರಿಸಿ ರುಬ್ಬಿದ್ರೋದ್ರಿಂದ ದಪ್ಪ ಇರುತ್ತೆ, ಸ್ವಲ್ಪ ನೀರನ್ನು ಸೇರಿಸ್ಬೋದು. ಇವಾಗ ನಾನು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಮಸಾಲೆಯನ್ನು ತಿರುಗಿಸ್ಕೊಳ್ಳೋಣ. ಇವಾಗ ತಿರುಗಿಸ್ಕೊಳ್ತಾ ಇದ್ದೇನೆ ನೋಡಿ. ಇವಾಗ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಟರ್ಮರಿಕನ್ನು ಹಾಕ್ಕೊಳ್ತಾ ಇದ್ದೇನೆ. ಎಲ್ಲವನ್ನು ಹಾಕಿ ನೀಟಾಗಿ ಬಾಯ್ಲ್ ಆಗಲಿಕ್ಕೆ ಬಿಡ್ತೇನೆ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಹಾಗೆ ರುಚಿಗೆ ಉಪ್ಪು ಬೇಕಂದರೆ ಉಪ್ಪನ್ನು ಸೇರಿಸ್ಕೋಬೋದು. ನಾವು ಇದು ಬೇಯಲಿಕ್ಕೆ ಸಹ ಉಪ್ಪು ಹಾಕ್ಕೊಂಡಿದ್ದೇವೆ. ಹಾಗೆ ಈಗ ನಮ್ಮ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾವಿಲ್ಲಿ ಸೇರಿಸ್ಕೊಳ್ಳೋಣ. ಈಗ ಇದು ಬಾಯ್ಲ್ ಆಗ್ತಾ ಇದೆ, ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ. ಸಾಂಬಾರು ಕಲರ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಇವಾಗ ನಾನು ಇದಕ್ಕೆ ಹಲಸಿನ ಹಣ್ಣಿನ ಬೀಜವನ್ನು ಕಟ್ ಮಾಡಿ ತಗೊಂಡಿದ್ದೇನಲ್ಲ, ಇನ್ನು ಅರ್ಧ ಉಳಿದಿದೆಯಲ್ಲ, ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಹಾಕಿ ಚೆನ್ನಾಗಿ ಕುದಿ ಬರಬೇಕು ಇದು. ಇದಕ್ಕೆ 1 ಸ್ಪೂನಷ್ಟು ನಾನಿಲ್ಲಿ ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 1 ಸ್ಪೂನಷ್ಟು ನಾನಿಲ್ಲಿ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಸಾಂಬಾರು ಟೇಸ್ಟಾಗಿ ಬರುತ್ತೆ. ಇಲ್ಲಿ ನಾನು ನೀರು ಬೆಲ್ಲ ತೊಗೊಂಡಿರೋದು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ. ಇವಾಗ ಸಾಂಬಾರು ರೆಡಿ ಆಯಿತು ನಮ್ಮದು. ಚೆನ್ನಾಗಿ ಒಂದು ಸಲ ಕುದಿ ಬರಲಿ ಇದು. ಅಷ್ಟರಲ್ಲಿ ನಾವು ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನನ್ನ ಒಗ್ಗರಣೆ ರೆಡಿ ಆಯಿತು. ನಾನಿಲ್ಲಿ ಸಾಸಿವೆ, ಜೀರಿಗೆ, ಇಂಗು, ಹಾಗೆ ಒಣಮೆಣಸಿನಕಾಯಿ, ಕರಿಬೇವನ್ನು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ. ಹಲಸಿನ ಹಣ್ಣಿನ ಬೀಜದ ಸಾಂಬಾರು ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.